ಶೀಲವನ್ನು ರಕ್ಷಿಸಿಕೊಳ್ಳಬೇಕಂತೆ, ನಡತೆಗೆಟ್ಟವರಾಗಬಾರದು ಅಂತ. ಚಾರಿತ್ರ್ಯ ರಕ್ಷಣೆ ಅನ್ನೋದು ಬದುಕಿನಲ್ಲಿ ಬಹಳ ಮುಖ್ಯವಾದದ್ದು. ಚಾರಿತ್ರ್ಯದಿಂದ ಜಾರಿದಾಗ ಆ ಕ್ಷಣಕ್ಕೆ ಯಾವುದೋ ಸುಖ ಸಿಗಬಹುದು, ಯಾವುದೋ ಲಾಭ ಸಿಗಬಹುದು. ಆದರೆ ಶಾಶ್ವತವಾಗಿ ಅಂತ ಯೋಚನೆ ಮಾಡಿದರೆ ಚಾರಿತ್ರ್ಯವಂತನೊಬ್ಬನಿಗೆ ಸಿಗುವ ಲಾಭಗಳು ಚಾರಿತ್ರ್ಯಹೀನನಿಗೆ ಸಿಗೋದೇ ಇಲ್ಲ. ಇದನ್ನೊಬ್ಬ ಪ್ರಾಜ್ಞ ಹೀಗೆ ಹೇಳ್ತಾನೆ: ಶೀಲಂ ರಕ್ಷತು ಮೇಧಾವಿ ಪ್ರಾಪ್ತುಮಿಚ್ಛು ಸುಖತ್ರಯಂ ಪ್ರಶಂಸಾಂ ವಿತ್ತಲಾಭಂಚ ಪ್ರೇತ್ಯ ಸ್ವರ್ಗೇ ಚ ಮೋದನಂ. ಮೇಧಾವಿಯಾದವ, ಬುದ್ಧಿವಂತನಾದವ, ಜಾಣನಾದವ ಏನನ್ನು ಮಾಡಬೇಕು ಅಂದರೆ ತನ್ನ ಶೀಲವನ್ನು ರಕ್ಷಿಸಿಕೊಳ್ಳಬೇಕು, ತನ್ನ ಚಾರಿತ್ರ್ಯವನ್ನು ರಕ್ಷಿಸಿಕೊಳ್ಳಬೇಕು. ಹಾಗೆ ಮಾಡಿದರೆ ಏನಾಗುತ್ತೆ ಅವನಿಗೆ ಅಂದರೆ 3 ಸುಖಗಳು ಸಿಗತ್ತಂತೆ. ಯಾವುದದು? ಒಂದು ಪ್ರಶಂಸೆ ಸಿಗತ್ತಂತೆ. ಚಾರಿತ್ರ್ಯವಂತನನ್ನ ಲೋಕ ಮೆಚ್ಚತ್ತೆ, ಅದು ಪ್ರಶಂಸೆಗೆ ಕಾರಣ ಆಗತ್ತೆ. ಎರಡನೆಯದ್ದೇನು ಅಂತ ಅಂದರೆ ಅವನಿಗೆ ಸಂಪತ್ತು ಒದಗಿ ಬರುತ್ತೆ, ಬೇರೆ ಬೇರೆ ತರಹದ ಸಂಪತ್ತು ಸೌಕರ್ಯಗಳು ಒದಗಿ ಬರ್ತವೆ. ಮೂರನೆಯದ್ದು ಯಾವುದು ಅಂತ ಅಂದರೆ ಸತ್ತ ಮೇಲೆ ಅವನಿಗೆ ಸ್ವರ್ಗದ ಸಂತೋಷ ಸಿಗತ್ತೆ ಅಂತ. ಹಾಗಾಗಿ ಚಾರಿತ್ರ್ಯವಂತರಾಗೋಣ. ಶುಭಂ ಭೂಯಾತ್.